ನಂಜನಗೂಡು ನಗರದ ಯಾತ್ರೆ ಭವನದಲ್ಲಿ ಬಿಜೆಪಿಯಿಂದ ಕಾರ್ಯಕರ್ತರ ಸಂಘಟನಾತ್ಮಕ ವಿಶೇಷ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಹರ್ಷವರ್ಧನ್ ಅವರು, ಪಕ್ಷವನ್ನು ತಳಮಟ್ಟದಿಂದಲೇ ಸಂಘಟನಾತ್ಮಕವಾಗಿ ಬೆಳೆಸಬೇಕಾಗಿದೆ. ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರು ನಂಬಿಕೆಯಿಂದ ಕಾರ್ಯನಿರ್ವಹಿಸಬೇಕು. ಬಿಜೆಪಿಯನ್ನು ಹಿರಿಯರು ಬಹಳ ಸಂಘಟನಾತ್ಮಕವಾಗಿ ಕಟ್ಟಿದ್ದಾರೆ. ಎಲ್ಲರನ್ನೂ ಒಳಗೊಂಡಂತೆ ಸಂಘಟನೆ ಮಾಡಲು ಕೆಲಸ ಮಾಡಿದ್ದಾರೆ ಎಂದರು. ನಾವು ಬಿಜೆಪಿ ಪಕ್ಷದ ಹಿನ್ನೆಲೆಯನ್ನು ತಿಳ್ಕೋಬೇಕಾಗುತ್ತೆ ಮತ್ತು ಈಗಿನ ಪರಿಸ್ಥಿತಿ ಮುಂದೆ ಯಾವ ಥರ ನಡ್ಕೋಬೇಕು ಕೂಡ ನಾವು ವಿಚಾರ ಮಾಡಬೇಕು. ಭಾರತೀಯ ಜನಸಂಘದ ಪ್ರಾರಂಭ ಸಂದರ್ಭದಲ್ಲಿ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು ಒಂದು ಪಕ್ಷನ ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ ಉದ್ದೇಶ ಇಟ್ಕೊಂಡಿದ್ರು. ಅವರ ದೂರದರ್ಶನ ಯಾವ ಥರ ಇತ್ತು ಅಂತಂದರೆ, ಪ್ರಗತಿಪರವಾದ ಒಂದು ಪಕ್ಷ ಇರಬೇಕು, ಜಾತ್ಯತೀತವಾದಂಥ ಒಂದು ಪಕ್ಷ ಇರಬೇಕು, ಎಲ್ಲರೂ ಒಗ್ಗೂಡಿಸೋರಿ ಅಂತ ಒಂದು ಪಕ್ಷ ಇರಬೇಕು ಅಂತ ಒಂದು ದೂರದರ್ಶನ ಭಾರತೀಯ ಜನಸಂಘ ಪ್ರಾರಂಭ ಮಾಡ್ತಾರೆ. ಅವಾಗ ಅವರಿಗೆ ಒಬ್ಬ ಅಸಿಸ್ಟೆಂಟ್ ಆಗಿ PA ಆಗಿ ಕೆಲಸ ಮಾಡುವ ಅಟಲ್ ವಾಜಪೇಯಿ ಅವರು. ಬಿಜೆಪಿ 2 ಸ್ಥಾನಗಳಿಂದ ಈವರೆಗೂ ರಚನಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ರಾಜ್ಯದಲ್ಲಿ ಯಡಿಯೂರಪ್ಪನವರು ತಳಮಟ್ಟದಿಂದಲೇ ಪಕ್ಷವನ್ನು ಕಟ್ಟಿ ನಮ್ಮ ಮಾಸ್ ಲೀಡರ್ ಆಗಿದ್ದಾರೆ. ಬೂತ್ ಮಟ್ಟದ ಕಾರ್ಯಕರ್ತರ ಮೇಲೆ ನಂಬಿಕೆ ವಿಶ್ವಾಸ ಇಡಬೇಕು. ನಾಳೆ ಬರುವಂತೆ ಚುನಾವಣೆಗೆ ಪಕ್ಷ ಸಜ್ಜಾಗಬೇಕಾಗಿದೆ. ಪಕ್ಷದಲ್ಲಿರುವ ಮುಖಂಡರ ಮತ್ತು ಕಾರ್ಯಕರ್ತರ ಗೊಂದಲಗಳನ್ನು ಸರಿಪಡಿಸಬೇಕು ಎಂಬ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ವಿಶೇಷ ಕಾರ್ಯಕರ್ತರ ಸಂಘಟನಾತ್ಮಕ ಸಭೆಯನ್ನು ಕರೆದಿರುವುದು ಎಂದರು. ಕುಮಾರ್, CTV ನ್ಯೂಸ್, ನಂಜನಗೂಡು.